ನಮಸ್ತೆ. ಹಾಂ ಸರ್. ಹಾಂ, ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ದಿನ ಆಯಿತು ಬಂದೋಗಿ ನೀವು? 2 ಮಂತ್ ಆಗಿದೆ ಸರ್. ಆಗಲಿ 2 ಮಂತ್ಸ್ ಆಗಿದೆಯಲ್ಲ. ಇದು ಥರ್ಡ್ ಟೈಮ್. ಏನು ತೊಂದರೆಗೆ ಅಂತ ತೋರ್ಸಕ್ಕೆ ಬಂದಿದ್ರಿ? ಆದರೆ ಊಟ ಸೇರ್ತಾ ಇಲ್ಲ ಅಂತೇಳಿ ಬಂದಿದ್ವಿ. ಊಟ ತಿಂದಿದ್ದು ಮೈಗಂಟ್ತಾ ಇರಲಿಲ್ಲ, ಜೀರ್ಣ ಆಗ್ತಾ ಇರಲಿಲ್ಲ, ಆಮೇಲೆ ವೀಕ್ ಆಗಿದ್ರಿ ಫುಲ್ಲು, ಹೌದಲ್ಲ? ಈಗ ನಮ್ಮ ಮೆಡಿಸಿನ್ದು 2 ಮಂತ್ಸ್ ತೊಗೊಂಡಾದ್ಮೇಲೆ ಎಷ್ಟು ಕೆ ಜಿ ಇಂಪ್ರೂವ್ಮೆಂಟ್ ಇದೆ ಈಗ? 3 kg 3ರಿಂದ 4 kg ಇರ್ಬೋದಾ? ಹಾಂ ಸರ್. 3ರಿಂದ 3.5 kg ಇಂಪ್ರೂವ್ಮೆಂಟ್ ಇದೆ, ಹೌದಾ? ಆಮೇಲೆ ಕಲರ್ ಇಂಪ್ರೂವ್ಮೆಂಟ್ ಆಗಿದೆಯಲ್ಲ, ಡಾರ್ಕ್ ಸರ್ಕಲ್ಸ್ ಅವೆಲ್ಲ ಇಲ್ಲ, ಕಣ್ಣು ಕೆಳಗಡೆ ಕಪ್ಪಿತ್ತಲ್ಲ ಅದೆಲ್ಲ ಏನಿಲ್ಲ, ನಿಜ ಹೇಳ್ತಿದ್ರಲ್ಲ? ಹೌದು ಸರ್. ನಿಜ ಅಲ್ಲ? ಇಲ್ಲಿ ಬರ್ರಿ. ಸುಳ್ಳಿಲ್ಲ ಸರ್. ತಂದೆ ಅಲ್ಲ ನೀವು ಇವಾಗ? ಇಂಪ್ರೂವ್ಮೆಂಟ್, ಮಗ ಚೆಂದಾಗಿದ್ದಾನೆ ಈಗ? ಓಕೆ. ಆಮೇಲೆ ಊಟ ಚೆನ್ನಾಗಿ ಸೇರ್ತಾ ಇದೆಯಾ? ಊಟ ಚೆನ್ನಾಗಿ ಸೇರ್ತಾರೆ. ಆಕ್ಟಿವ್ ಇದೀರಿ ಈಗ? ಆಕ್ಟಿವ್ ಇದೆ. ಕಲರ್ ಮಾತ್ರ ಫುಲ್ ಕಪ್ಪಿತ್ತು, ಇವಾಗ ಒಳ್ಳೆ ಕಲರ್ ಆಗಿದೆ ಸರ್. ಒಳ್ಳೆ ಕಲರ್ ಬಂದಿದ್ದಾನೆ. ಓಕೆ. ಆಮೇಲೆ ನಮ್ಮ ಮೆಡಿಸಿನ್ ಏನಾದ್ರು ಸೈಡ್ ಎಫೆಕ್ಟು? ಇಲ್ಲ ಸರ್. ಯಾವುದೂ ಇಲ್ಲಲ್ಲ? ಏನು ಸೈಡ್ ಎಫೆಕ್ಟ್ ಏನಿಲ್ಲ. ನೀವು ಖಾರ ಜಾಸ್ತಿ ತಿನ್ಬಾರ್ದು ಸರ್. ಹಾಂ, ಖಾರ ಜಾಸ್ತಿ ಖಾರ ಉಪಯೋಗಿಸಿ. ಜಾಸ್ತಿ ತಿನ್ಬಾರ್ದು. ಇನ್ನು ಸ್ವಲ್ಪ ಖಾರ ಕಡಿಮೆ ಇತ್ತು ಅಂದರೆ ಏನು ತೊಂದರೆ ಇಲ್ಲ ಸರ್. ಏನು ತೊಂದರೆ ಇಲ್ಲ. ಓಕೆ. ಆಮೇಲೆ ನಿಜ ಹೇಳ್ತಿದ್ರಲ್ಲ? ಹೌದು ಸರ್, ನಿಜ. ಡಾಕ್ಟರ್ ಲಂಚ ಕೊಟ್ಟು ಹಿಂಗೆ ಈ ಥರ ಹೇಳಿಸ್ತಿದಾರ ಡಾಕ್ಟ್ರು? ಆ ಥರ ಏನಿಲ್ಲ ಸರ್. ಏನಿಲ್ಲ ಅಲ್ಲ? ಆಮೇಲೆ ಸರ್ ಚೆನ್ನಾಗಿ ಸಾಕು ಸರ್. ಅದೇ. ಆಮೇಲೆ ಸೈಡ್ ಎಫೆಕ್ಟ್ ಏನಾರ? ಬೇರೆ ಏನು ಪ್ರಾಬ್ಲಮ್ ಏನಿಲ್ಲ ಸರ್. ಯಾವುದು ಸೈಡ್ ಎಫೆಕ್ಟ್? ಇಲ್ಲ ಸರ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ.